ಈ ದೇಶದ ಆತ್ಮ ಯಾವುದು ಎಂದರೆ ಅದು ರಾಜ್ಯಶಾಸ್ತ್ರ ಎಂದು ಎಂಎಲ್ಸಿ ಎಚ್ ವಿಶ್ವನಾಥ್ ತಿಳಿಸಿದರು. ಅವರು ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಸ್ವಾಗತ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಜಿಟಿ ಹರೀಶ್ ಗೌಡ, ಪ್ರಾಂಶುಪಾಲ ರಾಮೇಗೌಡ, ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಶ್ರೀನಿವಾಸ್, ಮಮತಾ ಗಜೇಂದ್ರ, ಪ್ರತಾಪ್, ಕೆ ಕೃಷ್ಣ ಸೇರಿದಂತೆ ಉಪನ್ಯಾಸಕರ ವೃಂದ, ಸಮಿತಿಯ ಸದಸ್ಯರು ಹಾಗೂ ಮಕ್ಕಳು ಹಾಜರಿದ್ದರು. ಇವೆಲ್ಲವನ್ನೂ ಕೊಡತಕ್ಕಂಥ ಒಂದು ಸರ್ಕಾರ ಅದು ರಾಜ್ಯಶಾಸ್ತ್ರದ ಮೂಲಕ ಬರುವಂಥದ್ದು. ಹಾಗಾಗಿ ರಾಜ್ಯಶಾಸ್ತ್ರದ ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಮನ್ ಸೆನ್ಸ್ ನಿಮಗೆ ಇಂಡಿಯಾದಲ್ಲಿ ಡೆಮೋಕ್ರೆಟಿಕ್ ಐಡಿಯಾಲಜಿ ಕಂಟ್ರಿನಲ್ಲಿ ನೀವೇನಿಲ್ಲದೆ ಹೋದರೂ ಬದುಕ್ಬೋದು, ಬಟ್ ಕಾಮನ್ ಸೆನ್ಸ್ ಇಲ್ಲದೆ ಬದುಕಲಿಕ್ಕೆ ಆಗಲ್ಲ. ಕಾಮನ್ ಸೆನ್ಸ್. ಹಾಗಾಗಿ ಅದರಲ್ಲೂ ಹೆಣ್ಮಕ್ಳು ಬೇಗ ಕ್ಯಾಚ್ ಮಾಡ್ತೀವಿ, ಏನು ಹೇಳಿದ್ರು ಮಾಡ್ತೀರ. ಹಾಗಾಗಿ ನಮ್ಮ ಹೆಣ್ಮಕ್ಳಲ್ಲಿ ನಾನು ವಿನಂತಿ ಮಾಡುವಂಥದ್ದು, ಇವತ್ತು 100ಕ್ಕೆ 98 100 ತಂದಿರೋರು ಯಾರು ಅಂದರೆ ನಮ್ಮ ಹೆಣ್ಮಕ್ಳು. ಅಯ್ಯೋ ಎಷ್ಟು ಖುಷಿ ಆಗುತ್ತೆ ಅಂದರೆ ರಿಸಲ್ಟ್ ಬಂದಾಗ, PUC ರಿಸಲ್ಟ್ಸ್ ಎಲ್ಲ ಬಂದಾಗ ಅದೆಂಥ ಖುಷಿಯಾಗುತ್ತೆ ಅಂದರೆ ಕೆಲವೆಲ್ಲ ರಸ್ತೆಯ ಬದಿಯಲ್ಲಿ ಪಾದರಕ್ಷೆ ಹೊಲೆಯುತ್ತಿದ್ದವನ ಮಗಳು 100ಕ್ಕೆ 98 ತೆಗೆದಿದ್ದಾಳೆ. ಅಬ್ಬಾ, ಅದೆಷ್ಟು ಖುಷಿಯಾಗುತ್ತೆ. ನಮ್ಮನೆ ಮಕ್ಕಳು ನಿಮ್ಮನೆ ಮಕ್ಕಳು ತೆಗೆಯೋದು ದೊಡ್ಡ ವಿಚಾರ ಅಲ್ಲ. ಒಬ್ಬ ಪಾದರಕ್ಷೆ ಹೊಲೆಯುವವನ ಮಕ್ಕಳು ಮತ್ತು ಬರ್ತದೆ. ನಮ್ಮೂರಿನ ಕಸವನ್ನು ಗುಡಿಸುವಂಥ ನಮ್ಮ ಪೌರ ಕಾರ್ಮಿಕನ ಮಗಳು 100ಕ್ಕೆ 100. ದಿಸ್ ಈಸ್ ಡೆಮೋಕ್ರಸಿ. ಜನತಂತ್ರ ವ್ಯವಸ್ಥೆ ಅಂದರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಶಾಸಕರಿದ್ದಾರೆ, ಭಾಳ ಜನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ನಿಮ್ಗೆ ಎಂಥ ದೊಡ್ಡ ಅವಕಾಶ ಇದೆ ಗೊತ್ತಾ ಹೆಣ್ಮಕ್ಳಿಗೆ. ಇವತ್ತು ನಮ್ಮ ಲೋಕಲ್ ಬಾಡಿಲಿ 100ಕ್ಕೆ 50 ಜನ ನೀವೇ ಮೆಂಬರ್ಸಲ್ಲಿ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುನ್ಸಿಪಾಲಿಟಿ, ನಗರಸಭೆ, ಕಾರ್ಪೊರೇಷನ್, 100ಕ್ಕೆ 50 ಭಾಗ ನೀವೇ. ಅದರ ಹಿಂದೆ ರಾಜೀವ್ ಗಾಂಧಿ ಮಾಡ್ಬೋದು. ಬಟ್ ನೀವು ಅದಕ್ಕೂ ಕೂಡ ಸಜ್ಜಾಗಿರ್ಬೇಕು. ಹೌದು, ಇದಕ್ಕೆ ಒಂದು ಅವಕಾಶ ಸಿಗ್ತಾ ಇರ್ತದೆ ನಿಮಗೆ. ಬಟ್ ನೀವು ಮೆಂಬರ್ ಆಗಿ ನಿಮ್ಮ ಯಜಮಾನರು ನಿಮ್ಮ ಇದನ್ನು ನಡೆಸಬಾರ್ದು. ನೀವೇ ತಿಳ್ಕೊಂಡು ಹೋಗ್ಬೇಕು. ಯಾಕೆಂತಂದರೆ 100 ಜನರಲ್ಲಿ 50 ಜನ ನೀವೇ ಇರ್ತೀರ. 50 ಜನ ನೀವೇ ಇರ್ತೀರ. ಸೊ ಹಾಗಾಗಿ ನಿಮ್ಗೊಂದು ಒಳ್ಳೆ ಅವಕಾಶ. ಡೆಮೋಕ್ರೆಟಿಕ್ ಐಡಿಯಾಲಜಿನಲ್ಲಿ ಹೇಗೆ ಎಲ್ರಿಗೂ ಅವಕಾಶಗಳನ್ನ ಮಾಡಿಕೊಡ್ತದೆ ಸರ್ಕಾರ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಹಾಗಾಗಿ ಮುಂದೆ ನೀವೆಲ್ಲದಕ್ಕೂ ತಯಾರಾಗಿರ್ಬೇಕಾಗುತ್ತೆ. ಮತ್ತೆ ಕೆಲವೆಲ್ಲ ದೃಷ್ಟಾಂತಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಅಂತಂದರೆ ಜನ ಸರ್ಕಾರ. ಇದು ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶವನ್ನು ಪಡೆದಂಥದ್ದೇ ಜನ ಸರ್ಕಾರ. ಆ ಜನ ಸರ್ಕಾರ ಹಲವಾರು ರೀತಿಯಲ್ಲಿ ನಮಗೆ ಪಾಠನೂ ಹೇಳುತ್ತೆ, ಕೆಲಸನೂ ಮಾಡ್ಬೋದು. ಈಗ ನಮ್ಮ ಹೇಳಿದ್ರು ಸ್ನೇಹಿತರು ರಾಮೇಗೌಡ, ವಿಶ್ವನಾಥ್ ಅವರು ಶಿಕ್ಷಣ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಮಕ್ಕಳಿಗೆ ಬಿಸಿ ಊಟ ಕೊಟ್ಟರು. ಹೌದು, ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. 84. ನಮ್ಗೆ ಈ ಭಾಗದವ್ರಿಗೆ ಅರ್ಥ ಆಗಲ್ಲ. ನೀವು ಆ ಕಡೆ ಹೋಗ್ಬೇಕು. ಉತ್ತರ ಕರ್ನಾಟಕ